2,08,000 ಶ್ರೀನಿವಾಸ್ ಸಾಗರ್ 148 ಶ್ರೀನಿವಾಸ್ ಸಾಗರ್. ನಾಲ್ಕು ಲಗ್ನಕರ ಹೋಗಮ್ಮಂತ ಹೋಗಿ ಬರೋಷ್ಟಿಗೆ ಮತ್ತೆ ಬೇರೆ ಸಮಸ್ಯೆ ಸಾಯಂಕಾಲ ಪ್ರಾರಂಭ ಆಯ್ತು. ಆದ್ದಲ್ಲ ಅಂತ ಮತ್ತೆ ಸ್ಟೇಷನ್ಗೆ ಹೋಗಿ ಕುಂತ ತಕ್ಷಣ ಎಲ್ಲ ದುಡ್ಡು ನಿಮಗೆ ಕೊಡಂತ ಕೆಲಸ ಮಾಡಿದ್ರು. ಮತ್ತೆ ದರ್ಶಪುರ ಅಣ್ಣವರು ಫೋನ್ ಮಾಡಿದ್ರು, ರಾಜುಗೌಡ್ರ ಎಲ್ಲ ಸರಿ ಇಲ್ಲ ಅಣ್ಣ ಸರಿ ಹೋಯ್ತು ಥ್ಯಾಂಕ್ಸ್ ಅಂತ ಹೇಳಿದೆ. ಇಲ್ರಿ ನೀವೇನು ರೈತರ ಕೆಲಸ ಮಾಡಿರೋ ಒಳ್ಳೇದಾಗ್ಲಿ ಅಂತೇಳಿ ಪಾಪ ಅವರು ಇದು ಸಹಕರಿಸಕ್ಕೆ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ದರ್ಶನಪುರ ಅಣ್ಣವ್ರಿಗೂ ಹೃದಯಪೂರ್ವಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಮಾಡಿದ್ದು ಮಾಡ್ಯಾರ ಅಂತ ಹೇಳ್ಬೇಕಾಗ್ತದೆ. ಪಾಪ PSI ಇದಕ್ಕೆ ಬಹಳ ಕಷ್ಟಪಟ್ಟಾನೆ ಅಲ್ಲಪ್ಪ, ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಅವನು ಸ್ವಲ್ಪ ಯಂಗ್ಸ್ಟಾರ್ ಅನ ಖಡಕ್ ಅನ ನೋಡೋರಿಗೆ ಒಂದ್ ಸ್ವಲ್ಪ ಬಟ್ ಬಹಳ ನಿಷ್ಠಾವಂತ ಒಬ್ಬ ಅಧಿಕಾರಿ ಅನ ಬಹಳ. ಯಾಕಂದ್ರೆ ನಿಮಗೂ ಫಸ್ಟ್ ನೋಡೋಣ ಅವನಿಗೆ ಏನಪ್ಪ ಹಿಂಗಾಗಿ ಮಾತಾಡ್ತಾನಂತ ಅನ್ಸುತ್ತೆ. ಯಾಕೆ ಭೀಮ್ ನೋಡೋಣ ಫಸ್ಟ್ ಹಿಂಗ್ ನೋಡೋಣ ಏನು ಎದ್ರ ಮಾತಾಡ್ತಾನಲ್ಲ ಅನ್ಸುತ್ತೆ. ನನ್ಗೆ ಅವತ್ತೇ ಅರ್ಥ ಆಯ್ತು ಒಳ್ಳೆವನ ಅದಕ್ಕೆ ಹಿಂಗ್ ಮಾತಾಡ್ತಾನಂತಂದು. ಅದೇ ತರ ನಾನು ಅವತ್ತೇ ನಿಮ್ಗೆ ಹೇಳಿದ ಅವ್ರ ಮೇಲೆ ನಂಬಿಕೆ ಇಡ್ರಪ್ಪ ಮಾಡ್ತಾನಂತೇಳಿ ನಾವು ಅವನ ಮೇಲೆ ವಿಶ್ವಾಸ ಇಟ್ಟಕ್ಕೆ ಇವತ್ತೆಲ್ಲರಿಗೂ ದುಡ್ಡು ಬರೋಂಥ ಕೆಲಸ ಆಯ್ತು. ನಾನು ಕಾಣದ ಕೈಗಳಿಗೆ ಒಂದೇ ಕೆಲಸ ಹೇಳ್ತೀನಿ, ಬಡವರಿಗೆ ರೈತರಿಗೆ ನಿಮ್ಗೆ ಒಳ್ಳೇದು ಮಾಡೋದು ಆಗ್ಲಿಕ್ಕಂದ್ರೆ ಚಿಂತೆ ಇಲ್ಲ, ಕೆಟ್ಟದ್ದು ಮಾಡಕ್ ಹೋಗ್ಬೇಡ್ರಿ. ಒಳ್ಳೇದು ಆಗ್ಲದು ನಿಮ್ಮ ಅಧಿಕಾರದಾಗಿದ್ರೆ ನಿಮ್ಮ ಆದ್ಯ ಕರ್ತವ್ಯ. ಅವ್ರು ದುಡ್ಡು ಉಸುರು ಮಾಡಿ ಕೊಡ್ಬೇಕಾಗಿತ್ತು, ಆದ್ರೇನೋ ಕೊಟ್ಟಿಲ್ಲ. ಯಾವುದೋ ರೀತಿಯಿಂದ ನಾನು ತಂದು ಕೊಟ್ಟಿದ್ದೀನಿ. ನಾನು ಕೊಟ್ಟರೆ ಅಂದ್ರೆ ನನ್ನ ಇದ್ರ ಮೇಲಲ್ಲ, ಎಲ್ಲಾ ರೈತರಿಗೆ ಕಷ್ಟ ಆಗ್ಯದಪ್ಪ ಅಂತಂದು ಅವತ್ತು ಒಂದು ದೊಡ್ಡ ಸ್ಟೆಪ್ಪೇ ತೊಗೊಂಡಿವಿ. ನಾವು ಯಾರು ತೊಗೊಂತಿದ್ದಿಲ್ಲ, ನಾವ್ ಯಾವತ್ತೂ ಅಷ್ಟು ಸಿಟಿಗೆ ಎದ್ದಿಲ್ಲ ಜೀವನದಾಗ. ಯಾಕಂದ್ರೆ ನಮಗೂ ತಾಳೋದಾಗಲ್ಲ, ಕೆಲವೊಂದ್ಸರಿ ಹಂಗ ಉಗ್ರ ತಾಳಿದ್ರೆ ಕರೆಕ್ಟ್ ಆಗ್ತದ. ಅದು ಬೇರೆಯವ್ರ ಮೇಲೆ ತಾಳ್ತೀವಿ, ಆದ್ರೆ ಬೇರೆಯವ್ರಿಗೆ ಜನಸಾಮಾನ್ಯರಿಗೆ ಯಾವತ್ತೂ ತೊಂದರೆ ಕೊಡೋಂಥ ಕೆಲಸವನ್ನು ಮಾಡಿದ್ದಿಲ್ಲ, ಮಾಡಂಗಿಲ್ಲ. ಆದ್ರೆ ಅನಿವಾರ್ಯ ಪರಿಸ್ಥಿತಿ ಬಂತು, ಅಂತ ಟೈಮ್ನಾಗ ಅನಿವಾರ್ಯವಾಗಿ ಆ ಉಗ್ರ ತಾಳಿದ್ವಿ. ಅದೇ ನಾಳೆ ಇದೇ ಭಾಷಣದಾಗ ಕೆಲವೊಂದು ಆಂಧ್ರ ಕ್ಯಾಂಪ್ಗಳು ಹೋದಾಗ ಇವರೇ ಭಾಷಣ ಮಾಡ್ಕೊಂತ ಹೋಗ್ತಾರ ಕೆಲವೊಂದು ನಮ್ಮ ವಿರೋಧಿಗಳು. ಅವತ್ತು ರೆಡ್ಡಿಗೆ ಹಂಗ್ ಮಾಡಿದ್ರ, ರಾಜುಗೌಡ್ರು ಹಿಂಗ್ ಮಾಡಿದ್ರಂತ. ಬೆಕ್ಕಾದ್ ಮಾಡ್ರಿ ನೀವು, ಬೆಕ್ಕಾದ ರಾಜುಗೌಡ ರೌಡಿ ರಾಜುಗೌಡರ ಅನ್ರಿ, ಬೆಕ್ಕಾದನ್ರಿ. ನನ್ನ ರೈತರಿಗೆ ಸಮಸ್ಯೆ ಆದಾಗ, ನಮ್ಮ ಕಾರ್ಯಕರ್ತರ ಸಮಸ್ಯೆ ಆದಾಗ, ನಮ್ಮ ಊರನವ್ರಿಗೆ ಸಮಸ್ಯೆ ಆದಾಗ ಅವ್ರಿಗೋಸ್ಕರ ನಿಂದ್ರಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನ ಅಧಿಕಾರ ಇದ್ರೂ ನಿಂದಿರ್ತೀವಿ, ಅಧಿಕಾರ ಇರ್ಲಿಕ್ಕಂದ್ರೆ ನಿಂತ ಕೆಲಸ ಮಾಡ್ತೀವಿ. ಬರೀ ಅಲ್ಲ, ಅಧಿಕಾರ ಇರ್ಲಾರ್ದಾಗ್ನು ನಾವು ಬಹಳ ಸ್ಟ್ರಾಂಗ್ ಆಗಿರ್ತೀವಿ. ನಮಗೆ ಕಾನೂನು ಎಲ್ಲ ಗೊತ್ತವ, ಯಾವ್ಯಾವಕ್ಕೆ ಏನೇನು ಉಪಯೋಗ ಮಾಡ್ಬೇಕಂತ ಗೊತ್ತವ. ಅದಕ್ಕೆಲ್ಲದಕ್ಕೂ ರೆಡಿ ಆದಕ್ಕೆ ಇಲ್ಲಿ ಸುರ್ಪುರದಾಗ ರಾಜಕೀಯ ಮಾಡಕತ್ತೀವಿ. ಇಲ್ಲಂತಂದ್ರೆ ಯಾವುದೋ ಬೇರೆ ಕ್ಷೇತ್ರ ಹುಡ್ಕೊಂಡು ಕುಂದ್ರಬೇಕಾಗ್ತಿತ್ತು. ಆದ್ರೆ ಅಂಥದ್ದಲ್ಲ. ಆದರೂ ಆ ವಿರೋಧಿಗಳಿಗೆ ಒಂದೇ ಮಾತು ಹೇಳೋದು, ನೀವು ನೋಡ್ರಿ, ನೀವು ಮಾಡಿದ ಎಡವಟ್ಟಿಗೆ